ಹರೇ ಶ್ರೀನಿವಾಸ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂ ಫಲಸಾರ ಭಕ್ಷಿತಂ ಉಮಾಸಕ್ತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ವಿಘ್ನ ವಿನಾಯಕನಿಗೆ ಭಕ್ತಿಯಿಂದ ಎಲ್ಲರೂ ನಮಸ್ಕಾರ ಮಾಡಿ. ಎಷ್ಟು ಚೆನ್ನಾಗಿ ಗಣೇಶನ ಕೂಡಿಸಿದ್ದಾರೆ. ಎಷ್ಟು ದೊಡ್ಡ ಗಣೇಶ ಇದು ನೋಡಿ. ನಾನು ಝೂಮ್ ಮಾಡ್ತೀನಿ, ಕಾಣಿಸ್ತಾ? ಎಷ್ಟು ಚೆನ್ನಾಗಿದೆ ಕಣ್ಣೆಲ್ಲನೂ ಕೂಡ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಈ ಗಣೇಶ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಾನಿವತ್ತು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀನಿ. ಬರ್ತಾ ದಾರಿಲಿ ಕಾವೇರಿ ನದಿಲಿ ಪ್ರೋಕ್ಷಣೆ ಮಾಡಿಕೊಂಡು ನಿಮ್ಗೆಲ್ರಿಗೂ ಪ್ರೋಕ್ಷಣೆ ಮಾಡಿಸಿ ನಾನು ನಡ್ಕೊಂಡು ಬರ್ತಾ ಇರ್ಬೇಕಾರೆ ಈ ಗಣೇಶ ದಾರಿಲಿ ತುಂಬ ಚೆನ್ನಾಗಿ ಇಲ್ಲಿ ಅಲಂಕಾರದಿಂದ ಕೂಡಿಸಿ ಪೂಜೆ ಮಾಡಿದರು ನೋಡಿ. ಎಷ್ಟು ಚೆನ್ನಾಗಿ ಎಲ್ಲನೂ ಕೂಡ ಗಿಡಗಳೆಲ್ಲ ಇಟ್ಟು ಗಣೇಶನ ಪೂಜೆ ಮಾಡಿದರು. ಈಗ ಶ್ರೀರಂಗಪಟ್ಟಣದಲ್ಲಿ ಯಾರಿದ್ದಾರೆ? ಶ್ರೀರಂಗನಾಥ ದೇವ್ರನ್ನ ತೋರಿಸ್ತೀನಿ ಬನ್ನಿ. ಎಲ್ಲರೂ ರೆಡಿಯಾಗಿರಿ. ಹರೇ ಶ್ರೀನಿವಾಸ. ಇಲ್ಲಿ ನೋಡಿ, ದಾರಿ ಬರ್ತಾ ಇರ್ಬೇಕಾರೆ ಯಾರಿವರು? ಗಾಂಧಿ ತಾತ. ಹಿಂಗೆ ಮನುಷ್ಯನಿಗೆ ಈ ಥರ ಬಣ್ಣ ಹಚ್ಚಿ ನಿಲ್ಲಿಸಿದ್ದಾರೆ. ಭಾಳ ಇಷ್ಟು ಚೆನ್ನಾಗಿದೆ ನೋಡಿ. ಹಿಂಗೆ ಸ್ಟ್ಯಾಚು ಥರ ಇದ್ದಾರೆ, ಉಸಿರಾಡ್ತಾ ಇದೆ. ತೋರಿಸ್ಲ ನೋಡಿ, ಹತ್ತಿರದಿಂದ ಝೂಮ್ ಮಾಡ್ತೀನಿ. ಉಸಿರಾಡ್ತಾ ಇದ್ದಾರೆ ನೋಡಿ ಅಲ್ವಾ? ಇವಾಗ ರಂಗನಾಥ ನೋಡೋಣ ಬನ್ನಿ. ಎಲ್ಲರೂ ಶ್ರೀರಂಗನಾಥನ ಗೋಪುರ ದರ್ಶನ ಮಾಡಿ. ಇವಾಗ ರಂಗನಾಥ ನೋಡಿಲಿ ಝೂಮ್ ಮಾಡ್ತೀನಿ. ನೋಡಿದ್ರ? ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಕಸ್ತೂರಿ ರಂಗನ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಇಲ್ಲಿ ಕಾವೇರಿ ನದಿ ತೀರ ಇದೆ. ಕಾವೇರಿ ನದಿ ತುಂಬ ಚೆನ್ನಾಗಿ ಹರಿತಾ ಇದ್ದಾಳೆ. ಅಲ್ಲಿ ಕಾವೇರಿ ನದಿ ಸ್ನಾನ ಮಾಡಿಕೊಂಡು ಇಲ್ಲಿ ರಂಗನಾಥನ ದರ್ಶನ ಮಾಡೋದಕ್ಕೋಸ್ಕರ ಈ ಕಣ್ಣುಗಳು ಇರೋದು ಅಂತ ಶ್ರೀಪಾದರಾಜರು ಹೇಳ್ತಾರೆ ನೋಡಿ. ಮೊದಲಿಗೆ ಶ್ರೀರಂಗನಾಥನ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಎಲ್ಲರೂ ಭಕ್ತಿಯಿಂದ ದರ್ಶನ ಮಾಡಿ ಆಮೇಲೆ ಬಂದು ಒಂದು ಒಳ್ಳೆ ಯಾವ ಸ್ತೋತ್ರ ಇಲ್ಲಿ ಹೇಳಬೇಕು ಅನ್ನೋದನ್ನು ಹೇಳ್ತೀನಿ. ಹರೇ ಶ್ರೀನಿವಾಸ. ನೋಡಿ, ಈ ರಂಗನಾಥನಿಗೆ ಶ್ರೀ ಆದಿರಂಗ ಅಂತ ಕರೀತಾರೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಒಳಗಡೆ ತೆಗಿಯಕ್ಕೆ ಬಿಡಲ್ಲ. ಈಗ ನಾನು ಹೋಗಿ ಶ್ರೀರಂಗನಾಥನಿಗೆ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಆಸೆನೂ ನೆರವೇರಿಸಲಿ ಅಂತ ಕೇಳ್ತಾ ನೋಡ್ಕೊಂಡು ಬರ್ತೀನಿ. ಆಮೇಲೆ ಒಂದು ಒಳ್ಳೆಯ ಸ್ತೋತ್ರ ಹೇಳ್ತೀನಿ. ನೀವು ನನ್ನ ಜೊತೆಗೆ ಹೇಳಬೇಕು. ನಿಮಗೆಲ್ಲ ಅದು ಆ ಸ್ತೋತ್ರ ಗೊತ್ತು. ಇವಾಗ ಎಲ್ಲರೂ ಶ್ರೀರಂಗನಾಥ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಎಲ್ಲರಿಗೂ ಶ್ರೀರಂಗನಾಥ ಒಳ್ಳೇದು ಮಾಡಲಿ. ಹರೇ ಶ್ರೀನಿವಾಸ. ಶ್ರೀನಿವಾಸ. ನಾನು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀನಿ ನೋಡಿ. ಶ್ರೀರಂಗನಾಥನ ದರ್ಶನ ನೀವೆಲ್ಲ ಮಾಡ್ತಿದ್ದೀರಾ. ಎಲ್ಲರನ್ನು ಭಕ್ತಿಯಿಂದ ಶ್ರೀರಂಗನಾಥನಿಗೆ ನಮಸ್ಕಾರ ಮಾಡಿ ನಿಮ್ಮ ಆಸೆಯನ್ನು ಕೂಡ ನೆರವೇರಿಸಲಿ. ಈಗ ಒಂದು ಶ್ರೀಪಾದರಾಜರು ಮಾಡಿರೋ ದೇವ್ರನಾಮ ಮತ್ತು ಒಂದು ಒಳ್ಳೆಯ ಸ್ತೋತ್ರನ ಹೇಳ್ತೀನಿ. ಎಲ್ಲರೂ ರಂಗನಾಥನ ದೇವ್ರನ್ನ ನೋಡ್ತಾ ಭಕ್ತಿಯಿಂದ ಕೇಳಿಸ್ಕೋಬೇಕು. ಹರೇ ಶ್ರೀನಿವಾಸ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಕಸ್ತೂರಿ ರಂಗನ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದಲಿ ರಂಗನ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಹರಹೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ ತೆರ ನೇರಿ ಬೀದಿಲಿ ಬರುವ ರಂಗವಿಠಲ ರಾಯನ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಕಸ್ತೂರಿ ರಂಗನ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಇವಾಗ ನಾನು ರಂಗನಾಥನ ಒಳಗಡೆಯಿಂದ ನೋಡಿಕೊಂಡು
ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಬಂದಿದ್ದೀನಿ. ಅಲ್ಲಿ ಮುಖ್ಯ ಪ್ರಾಣ ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ನಿಂತಿದ್ದಾರೆ. ಗರುಡ ದೇವರು ಇದ್ದಾರೆ, ಮತ್ತು ಅಲ್ಲಿ ಒಳಗಡೆ ಹೋದರೆ ಲಕ್ಷ್ಮೀ ನರಸಿಂಹ ದೇವರು ಇದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪುಟ್ಟ ಕೃಷ್ಣ ಗೋಡೆ ಮೇಲೆ ಎಷ್ಟು ಚೆನ್ನಾಗಿ ಅವನು ಇದ್ದಾನೆ. ಅಲ್ಲಿಗೆ ಆ ಕೃಷ್ಣನಿಗೆ ಬೆಣ್ಣೆ ಹಚ್ಚಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಯಾರ್ಯಾರಿಗೆ ಮಕ್ಕಳಿಲ್ವೋ ಅವ್ರಿಗೆಲ್ಲ ಮಕ್ಕಳಾಗಲಿ, ಯಾರ್ಯಾರು ಏನೇನು ಆಸೆ ಇದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ತಾ ಇದ್ದೀನಿ. ನೋಡಿ, ಜೋರು ಮಳೆ ಬರ್ತಾ ಇದೆ. ಆ ಮಳೆಲೇ ಕೂಡ ನಾನು ರಂಗನಾಥನ ಮೇಲೆ ಹಾಡು ಹೇಳಿ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಒಂದು ಒಳ್ಳೆ ಸ್ತೋತ್ರ ಹೇಳ್ತೀನಿ, ಕೇಳೋಣ ಬನ್ನಿ. ಇವಾಗ ನೀವು ಶ್ರೀರಂಗ ದೇವಸ್ಥಾನದ ಮುಂದೆ ಕೂತ್ಕೊಂಡು ನಾನು ಶ್ರೀರಂಗ ಸ್ತೋತ್ರ ಹೇಳ್ತಾ ಇದ್ದೀನಿ. ಈ ಸ್ತೋತ್ರ ಹೇಳಿದರೆ ಎಷ್ಟು ಜನ್ಮದ ಪಾಪ ಹೋಗುತ್ತೆ ಗೊತ್ತಾ? ಕೇಳಿಸ್ಕೊಳ್ಳಿ. ಪದ್ಮಾದಿರಾಜೆ ಗರುಡಾದಿರಾಜೆ ವಿರಂಚರಾಜೆ ಸುರರಾಜರಾಜೆ ತ್ರೈಲೋಕ್ಯರಾಜೆ ಕಿಲರಾಜರಾಜೆ ಶ್ರೀರಂಗರಾಜೆ ರಮತಾ ಮನೋಮೆ ನೀಲಾಬ್ಧವರ್ಣೆ ಭುಜಪೂರ್ಣಕರ್ಣೆ ಕರ್ಣಾಂತ ನೇತ್ರೆ ಕಮಲಕಲತ್ರೆ ಶ್ರೀಮಲ್ಲರಂಗೆ ಜಿತಮಲ್ಲರಂಗೆ ಶ್ರೀರಂಗರಂಗೆ ರಮತಾ ಮನೋಮೆ ಲಕ್ಷ್ಮೀ ನಿವಾಸೆ ಜಗತಾಂ ನಿವಾಸೆ ಪದ್ಮವಾಸೆ ರವಿಬಿಂಬವಾಸೆ ಕ್ಷೀರಾಬ್ಧಿವಾಸೆ ಫಣಿಭೋಗವಾಸೆ ಶ್ರೀರಂಗವಾಸೆ ರಮತಾ ಮನೋಮೆ ಕುಬೇರಲೀಲೆ ಜಗದೇಕಲೀಲೆ ಮಂದಾರೆ ಮಾಲಾಂಕಿತ ಚಾರು ಹಾಲೆ ದೈತ್ಯಾಂತ ಕಾಲೆ ಕಿಲ ಲೋಕಮೂಲೆ ಶ್ರೀರಂಗಲೀಲೆ ರಮತಾ ಮನೋಮೆ ಅಮೋಘ ನಿದ್ರೆ ಜಗದೇಕ ನಿದ್ರೆ ವಿದೇಹ ನಿದ್ರೆ ಚ ಸಮುದ್ರ ನಿದ್ರೆ ಶ್ರೀಯೋಗ ನಿದ್ರೆ ಸುಖಯೋಗ ನಿದ್ರೆ ಶ್ರೀರಂಗ ನಿದ್ರೆ ರಮತಾ ಮನೋಮೆ ಆನಂದ ರೂಪೆ ನಿಜಬೋಧ ರೂಪೆ ಶಿತಿ ಮೂರ್ತಿ ರೂಪೆ ವಿಚಿತ್ರ ರೂಪೆ ರಮಣೀಯ ರೂಪೆ ಶ್ರೀರಂಗ ರೂಪೆ ರಮತಾ ಮನೋಮೆ ಭಕ್ತ ಕೃತಾರ್ಥೆ ಮುರರಾವಣಾರ್ಥೆ ಭಕ್ತ ಸಮರ್ಥೆ ಜಗದೇಕ ಕೀರ್ತೆ ಅನೇಕ ಮೂರ್ತೆ ರಮಣೀಯ ಮೂರ್ತೆ ಶ್ರೀರಂಗ ಮೂರ್ತೆ ರಮತಾ ಮನೋಮೆ ಕಂಸ ಪ್ರಮಾದೆ ನರಕ ಪ್ರಮಾತೆ ದುಷ್ಟ ಪ್ರಮಾತೆ ಜಗತಾಂ ನಿಧಾನೆ ಅನಾಥನಾಥೆ ಜಗದೇಕನಾಥೆ ಶ್ರೀರಂಗನಾಥೆ ರಮತಾ ಮನೋಮೆ ಸುಚಿತ್ರಶಾಯಿ ಜಗದೇಕಶಾಯಿ ನಂದಾಂಕಶಾಯಿ ಕಮಲಾಂಕಶಾಯಿ ಅಂಬೋಧಿಶಾಯಿ ವಟಪತ್ರಶಾಯಿ ಶ್ರೀರಂಗಶಾಯಿ ರಮತಾ ಮನೋಮೆ ಸಕಲ ದುರಿತಹಾರಿ ಭೂಮಿ ಭಾರಾಪಹಾರಿ ದಶಮುಖ ಕುಲಹಾರಿ ದೈತ್ಯ ದರ್ಪಾಪಹಾರಿ ಸುಲ್ಲಿತ ಕೃತಚಾರಿ ಪಾರಿಜಾತಪಹಾರಿ ತ್ರಿಭುವನ ಭಯಹಾರಿ ಪ್ರಿಯತಾಂ ಶ್ರೀಮುರಾರಿ ರಂಗಸ್ತೋತ್ರಮಿದಂ ಪುಣ್ಯಂ ಪ್ರಾರ್ಥಕಾಲೇ ಪಠೇನ್ನರಃ ಕೋಟಿ ಜನ್ಮಾರ್ಜಿತ ಪಾಪಂ ಸ್ಮರಣೇನ ವಿನಶ್ಯತಿ ಇತಿ ಶ್ರೀರಂಗಸ್ತೋತ್ರ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ಯಾರು ಈ ಶ್ರೀರಂಗಸ್ತೋತ್ರನ ಬೆಳಗಿನ ಜಾವದಲ್ಲಿ ಹೇಳ್ತಾರೆ, ಕೋಟಿ ಜನ್ಮ ಮಾಡಿದ್ದು ನಾವು ಪಾಪ ಎಲ್ಲ ಕೂಡ ಸುಟ್ಟೋಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಗೊತ್ತಾಯ್ತಾ? ಈ ರಂಗಸ್ತೋತ್ರ ಅದು ವಿಡಿಯೋ ನಂಬರು 263. ಪ್ರತಿಯೊಬ್ಬರು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. 263 ವಿಡಿಯೋ ತೆಗೆದು ನೋಡಿ. ಕೋಟಿ ಜನ್ಮ ಮಾಡಿದ ಪಾಪ ಸುಟ್ಟೋಗುತ್ತೆ. ಎಲ್ಲರಿಗೂ ಶ್ರೀರಂಗನಾಥ ದರ್ಶನ ಕೊಡಲಿ. ಎಲ್ಲರೂ ಶ್ರೀರಂಗಪಟ್ಟಣಕ್ಕೆ ಬಂದು ಶ್ರೀರಂಗನಾಥನ ದರ್ಶನ ಮಾಡಿ, ಕೊನೆಯ ಸತಿ ಶ್ರೀರಂಗ ದರ್ಶನ ಮಾಡಿ ಶ್ರೀರಂಗನಾಥನ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಹರೇ ಶ್ರೀನಿವಾಸ. ಮುಂದೆ ಯಾವ ತೀರ್ಥ ಕ್ಷೇತ್ರಕ್ಕೆ ಹೋಗೋಣ? ಮುಳುಬಾಗಿಲಿಗೆ ಹೋಗೋಣ, ಬರ್ತೀರಾ? ಹರೇ ಶ್ರೀನಿವಾಸ.